ನಮಸ್ಕಾರ. 10 ನಿಮಿಷದಲ್ಲಿ ಮಾಡುವಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಯಾವ ರೀತಿ ಮಾಡೋದು ಅಂತ ಗೊತ್ತಾಗುತ್ತೆ. ಒಂದು ಮಿಕ್ಸಿಂಗ್ ಬೌಲಿಗೆ 1 ಬಟ್ಟಲು ಅಳತೆಯ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದೇ ಬಟ್ಟಲಲ್ಲಿ 1/4 ಬಟ್ಟಲು ಅಳತೆಯ ಸೂಜಿ ರವೆನ ಸೇರಿಸ್ತಾ ಇದ್ದೀನಿ. 1 ಬಟ್ಟಲು ಗೋಧಿ ಹಿಟ್ಟು, 1/4 ಬಟ್ಟಲು ಸೂಜಿ ರವೆ, ಈ ಎರಡು ಮಿಶ್ರಣನ ಕೈಯಿಂದ ಚೆನ್ನಾಗಿ ಕಲಿಸ್ಕೋಬೇಕು. ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಸೂಜಿ ರವೆ ಹಾಗೆ ಗೋಧಿ ಹಿಟ್ಟಿನ ಒಟ್ಟಿಗೆ ಉಪ್ಪನ್ನು ಸೇರಿಸಿ ಕೈಯಿಂದ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಇದಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದನ್ನು ನಾವು ಈ ಅಳತೆಯ ಹಿಟ್ಟನ್ನು ಈ ರೀತಿಯಾಗಿ ಕಲಿಸ್ಕೋಬೇಕು. ಅಂದರೆ ಒಂದು ಗಂಟಿಲ್ಲದ ಹಾಗೆ ನಾವು ಹಿಟ್ಟನ್ನು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ನಾವಿಲ್ಲಿ ಸೋಡಾ ಆಗಲಿ ಅಥವಾ ಏನೋ ಆಗಲಿ ಏನನ್ನೂ ಬಳಸ್ತಾ ಇಲ್ಲ. ಮೊಸರನ್ನಾಗಲಿ ಯಾವುದೇ ಬಳಸ್ದೇ ಕ್ವಿಕ್ಕಾಗಿ ಮಾಡುವ ದೋಸೆನ ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ತುಂಬ ಸಮಯ ಬೇಕಾಗೋದೇ ಇಲ್ಲ. 10 ನಿಮಿಷಗಳ ಕಾಲದಲ್ಲಿ ಈ ದೋಸೆನ ಮಾಡ್ಕೋಬಹುದು. ಈಗ ಇದಕ್ಕೊಂದು ಪುಟ್ಟದಾಗಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಕಡಾಯಿ ಇಟ್ಟು, ಕಡಾಯಿ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಎಣ್ಣೆಗೆ ಸಾಸಿವೆ ಹಾಗೆ ಜೀರಿಗೆನ ಸೇರಿಸ್ಬಿಟ್ಟು ಅದು ಚಟಪಟ ಸಿಡಿದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೋಬೇಕು. ಕರಿಬೇವಿನ ಸೊಪ್ಪು ಸಿಡಿದಾದ ನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬೇಕು. ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ಖಾರಕ್ಕೆ ತಕ್ಕನಾಗಿ ಬಳಸ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಜಾಸ್ತಿಯಾಗಿ ಬಳಸ್ಕೋಬೋದು ಅಥವಾ ಕಡಿಮೆ ಆದ್ರೂ ಮಾಡ್ಕೋಬಹುದು. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಹಸಿಮೆಣ್ಸಿನ್ಕಾಯಿ ತಿನ್ನೋದಕ್ಕೆ ಸ್ವಲ್ಪ ಹಿಂದು ಮುಂದೆ ನೋಡ್ತವೆ, ಹಾಗಾಗಿ ಕಡಿಮೆ ಪ್ರಮಾಣದಲ್ಲಿ ಬಳಸಿ ಮಾಡಬಹುದು. ಒಂದು ಗಾತ್ರದ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಅದನ್ನು ಅದರಲ್ಲಿ ಸೇರಿಸಿ ಚಿಲ್ಲಿ ಫ್ಲೇಕ್ಸ್ನ ಹಾಕಿದ್ದೀನಿ. ಈ ಎಲ್ಲ ಮಿಶ್ರಣ ಸ್ವಲ್ಪ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡಿ. ಈ ಕಡಾಯಿ ಬಿಸಿಗೆ ಇದಿಷ್ಟು ಬೆಂದ್ಕೊಂಡ್ರೆ ಸಾಕು. ಜಾಸ್ತಿ ಬೇಯಿಸೋದು ಬೇಡ. ಇದನ್ನು ಚಿಟಿಕೆ ಅರಿಶಿಣ ಹಾಕಿ ಇದರಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಚಮಚದಿಂದ ಕೈ ಆಡಿಸ್ಕೊಂಡ್ಬಿಡಿ. ಈ ಈರುಳ್ಳಿ ಒಟ್ಟಿಗೆ ಅರಿಶಿಣ ಎಲ್ಲ ಬೆರೆಯೋವರೆಗೂ ಇದನ್ನು ಸ್ವಲ್ಪ ಕೈ ಆಡಿಸ್ಕೊಳ್ಳಿ. ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡೆ ಇದನ್ನು ಮಾಡಿದರೆ ಸಾಕು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ ಫ್ರೈ ಮಾಡ್ಕೋಬೇಕು. ನಂತರ ಈ ಹಿಟ್ಟಿಗೆ ಈ ಒಗ್ಗರಣೆನ ನಾವು ಸೇರಿಸ್ಕೋಬೇಕು. ಈ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಸೇರಿಸಿದ್ದೀವಲ್ಲ, ಇದ್ರ ಜೊತೆ ನೀವು ಬೇಕಿದ್ದರೆ ಕ್ಯಾರೆಟ್ ಕೂಡ ತುರಿದು ಸೇರಿಸ್ಕೋಬಹುದು. ಆಲೂಗಡ್ಡೆ ಕೂಡ ತುರಿದು ಈ ಕಡಾಯಲ್ಲಿ ಬೇಯಿಸ್ಕೊಂಡು ಸೇರಿಸ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ರುಚಿಯಾಗಿರುತ್ತೆ. ನಾನಿಲ್ಲಿ ಈರುಳ್ಳಿ ಅಷ್ಟೇ ಬಳಸಿ ತೋರಿಸ್ತಾ ಇದ್ದೀನಿ. ಈಗ ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಉತ್ತಪ್ಪ ಮಾಡ್ತೀವಲ್ಲ ಆ ಅಳತೆಗೆ ಇದನ್ನು ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಅಳತೆಯಲ್ಲಿ ಈ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಬನ್ನಿ. ಒಂದೇ ಸಲ ನೀರು ಜಾಸ್ತಿ ಹಾಕ್ಕೊಂಡ್ಬಿಡಬೇಡಿ. ಈ ರೀತಿಯಾಗಿ ನೀರು ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಒಂದು ಹದಕ್ಕೆ ಕಲಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಬಹಳ ರುಚಿಯಾಗಿದ್ದವು ಕೂಡ. ಬೇಗನೆ ಮಾಡುವಂತಹ ಬ್ರೇಕ್ಫಾಸ್ಟ್ ಇದು. 10 ನಿಮಿಷ ಸಾಕು ಇದಕ್ಕೆ. ನಾನಿಲ್ಲಿ 1 ಸ್ಪೂನ್ನಷ್ಟು ಕಡಲೆಬೇಳೆ ಹಿಟ್ಟನ್ನು ಬಟ್ಟಲಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕಲಸಿ ಈ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ಕಡಲೆಬೇಳೆ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತವೆ ಮತ್ತು ರುಚಿ ಚೆನ್ನಾಗಾಗುತ್ತೆ ಅಂತ ನಾನಿಲ್ಲಿ ಈ ಕಡಲೆಬೇಳೆ ಹಿಟ್ಟನ್ನ ಸೇರಿಸಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೋಬಹುದು. ಕಲರ್ಫುಲ್ಲಾಗಿ ಬರ್ತವೆ ಸಕ್ಕರೆ ಹಾಕೋದ್ರಿಂದ. ನಾನು ಸಕ್ಕರೆ ಬಳಸೋದು ಬೇಡ ಅಂತ ಕಡಲೆಬೇಳೆ ಹಿಟ್ಟನ್ನ ಸೇರಿಸಿದ್ದೀನಿ. ಈಗ ತವ ಕಾದಿದೆ. ತವಕ್ಕೆ ಸ್ವಲ್ಪ ಎಣ್ಣೆ ಸವರಿ ಈಗ ದುಂಡಾಕಾರದಲ್ಲಿ ನೀವು ಈ ದೋಸೆನ ಹಾಕ್ಕೋಬೇಕು. ಚಿಕ್ಕದಾಗಿ ಸಣ್ಣದಾಗಿ ಈ ರೀತಿಯಾಗಿ ದೋಸೆನ ಹಾಕ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರ್ತಾಯಿವೆ ಅಂತ. 10 ನಿಮಿಷ ಸಾಕು. ಹಿಟ್ಟು ಕಲಿಸೋದಕ್ಕೆ 5 ನಿಮಿಷ, ತರಕಾರಿ ಕಟ್ ಮಾಡ್ಕೊಂಡು ಬೇಯಿಸ್ಕೊಳೋದಕ್ಕೆ 5 ನಿಮಿಷ. 10 ನಿಮಿಷದಲ್ಲಿ ಹಿಟ್ಟು ರೆಡಿ ಆಗುತ್ತೆ. ಇನ್ನು 5 ನಿಮಿಷದಲ್ಲಿ ದೋಸೆ ಮಾಡ್ಕೊಂಡು ಬಿಡ್ಬೋದು. ಯಾರಾದರೂ ಬಂದಾಗ ಗೆಸ್ಟ್ಗಳು ಬೇಗ ಮಾಡಬೇಕು ಅಂದಾಗ ಈ ಬ್ರೇಕ್ಫಾಸ್ಟ್ನ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಕೂಡ ಒಂದೇ ರೀತಿಯ ಬ್ರೇಕ್ಫಾಸ್ಟ್ ತಿಂದು ಬೇಜಾರಾದಾಗ
ಈ ರೀತಿ ನೀವು ಮಾಡಿಕೊಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ದುಂಡಾಕಾರದ ದೋಸೆ ಹಾಕೋದ್ರ ಜೊತೆಗೆ ನಾನು ಕ್ರಿಸ್ಪಿಯಾಗಿ ತೆಳ್ಳು ಕೂಡ ಒಂದು ದೋಸೆ ಮಾಡಿದ್ದೀನಿ ಇದೇ ಹಿಟ್ಟಿಂದ. ನೋಡಿ, ಈ ರೀತಿಯಾಗಿ ಒಂದು ದೋಸೆ ಮಾಡಿದೆ. ನಂತರ ಕ್ರಿಸ್ಪಿಯಾಗಿ ಇನ್ನೊಂದು ಬಟ್ಟಲಿಗೆ ಹಿಟ್ಟನ್ನ ಕಲಿಸ್ಕೊಂಡು ಸ್ವಲ್ಪ ನೀರಾಗಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡು ಈ ರೀತಿಯಾಗಿ ತೆಳುವಾಗಿ ಕೂಡ ನಾನು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕಾಗುತ್ತೋ ಆ ರೀತಿಯಾಗಿ ತೆಳ್ಳ ದೋಸೆ ಬೇಕಂದರೆ ತೆಳ್ಳಾಗಿ, ದಪ್ಪನಾಗಿ ಬೇಕಂದರೆ ದಪ್ಪನಾಗಿ ಕೂಡ ಹಾಕೋಬಹುದು ದೋಸೆನ. ನಿಮ್ಮ ಮನೆಯಲ್ಲಿ ಯಾವ ರೀತಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಆ ರೀತಿಯಾಗಿ ನೀವು ದೋಸೆನ ಹಾಕಿ ಕೊಡಬಹುದು. ನಾನು ಕ್ರಿಸ್ಪಿಯಾಗಿರೋ ದೋಸೆನ ಇಷ್ಟಪಡ್ತೀನಿ, ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ಕೊಂಡು ತಿಂದೆ. ನಮ್ಮ ಯಜಮಾನರಿಗೆ ನಾನು ದುಂಡಾಕಾರದ ಸಣ್ಣದ ದೋಸೆನ ಮಾಡಿಕೊಟ್ಟಿದ್ದೆ, ಅದು ಅವ್ರಿಗೆ ತುಂಬ ಇಷ್ಟ ಆಗಿತ್ತು. ಕ್ವಿಕ್ಕಾಗಿ 10 ನಿಮಿಷಗಳಲ್ಲಿ ಮಾಡುವಂಥ ಈ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹೊಸ್ದಾಗಿ ನೋಡ್ತಾ ಇರೋರು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನೋಟಿಫಿಕೇಷನಲ್ಲಿ ನನ್ನ ಹಳೆಯ ಹೊಸದಾಗಿ ಬರೋ ವಿಡಿಯೋಗಳ ಲೀಸ್ಟ್ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ, ಮುಂದಿನ ವಿಡಿಯೋದೊಟ್ಟಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಈ ರುಚಿಕರ ಬ್ರೇಕ್ಫಾಸ್ಟ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಕೂಡ ಭಾವಿಸ್ತೀನಿ. ಇದೇ ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲಿರಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಎಲ್ರಿಗೂ.